ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಫಸ್ಟ್ ಒನ್ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ OEX. ಸೊ ಒಂದು ಅಪ್ಲಿಕೇಶನ್ಲಿ ಒಂದು ಹೊಸ ಟೋಕನ್ನ ತೊಗೊಂಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಟೋಕನ್ನ ಕ್ಲೈಮ್ ಮಾಡ್ಕೊಳ್ಳೋ ಥರ ಫೀಸ್ ಪೇ ಮಾಡೋಂಗಿಲ್ಲ, ಫ್ರೀಯಾಗಿ ಮಾಡ್ಕೊಳ್ಳೋದು. ಸೊ ಒಂದು ಟೋಕನ್ ಇನ್ನೂ ಕೂಡ ಯಾವ ಥರ ಲಿಸ್ಟಿಂಗ್ ಆಗಿಲ್ಲ, ಪ್ರೈಸ್ ಏನಂತ ಗೊತ್ತಿಲ್ಲ. ಬಟ್ ಈ ಒಂದು ಟೋಕನ್ ಚೆನ್ನಾಗಿದೆ, ಮುಂದೆ ಖಂಡಿತವಾಗ್ಲೂ ಫ್ಯೂಚರ್ಲಿ ತುಂಬಾ ಯೂಸ್ ಆಗುತ್ತೆ. ಮೇ ಬಿ ನಮ್ಮ ಹತ್ರ ಇರುವಂಥ OEX ಟೋಕನ್ನ ವಿಡ್ರಾ ಮಾಡಬೇಕು ಅಂದರೆ ಈ ಒಂದು ಟೋಕನ್ ಅವಶ್ಯಕತೆ ಇರಬಹುದು. ಸೊ ಅದರಿಂದ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ಹೇಗೆ ಕ್ಲೈಮ್ ಮಾಡೋದು ಏನೇನು ಕಥೆಗಳು ಅದ್ರ ಬಗ್ಗೆ ಡಿಸ್ಕಸನ್ನು ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಬಂತು ಅಂದರೆ ಟಿ ಪ್ರೋಟೋಕಾಲ್ ಟೆಸ್ಟ್ನಕ್ಕೆ ನಾವು ಜಾಯ್ನ್ ಆಗಿದ್ವಿ, ಟಾಸ್ಕ್ ಎಲ್ಲ ಮಾಡಿದ್ವಿ, ಪಾಯಿಂಟ್ಸ್ ಎಲ್ಲ ಅರ್ನಿಂಗ್ ಮಾಡ್ಕೊಂಡಿದ್ವಿ, ಹಾಗೆ ಲೀಡರ್ ಬೋರ್ಡಲ್ಲಿ ಕೂಡ ಇದ್ವಿ. ಸೊ ಫೈನಲ್ ಆಗೆಲ್ಲ ಒಂದು ಚಿಕ್ಕದಾದಂಥ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆ್ಯಡ್ ಮಾಡ್ಕೊಬೇಕು. ಸೊ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆ್ಯಡ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಫೈನಲಾಗಿ ವಿಡ್ರಾ ಮಾಡೋದಕ್ಕೆ ಸಾಧ್ಯ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆ್ಯಡ್ ಮಾಡ್ಕೊಳ್ಳಿ. ಹೇಗೆ ಆ್ಯಡ್ ಮಾಡೋದು ಅದನ್ನು ಕೂಡ ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಓವರ್ ಪ್ರೋಟೋಕಾಲ್. ಸೊ 100%ಅಲ್ಲಿ ಜಸ್ಟ್ 5% ಅಷ್ಟೇ KYC ಆಗಿದ್ದು, ಉಳಿದಂಥ 95 ಮೆಂಬರ್ಸು KYC ಆಗಲಿಲ್ಲ. ಇವನ್ ನನ್ನ ಸಬ್ಸ್ಕ್ರೈಬರ್ಸ್ ಇರ್ಬೋದು, 95 ಮೆಂಬರ್ಸ್ ಅಷ್ಟು KYC ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಫೈನಲಾಗಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಇದರಲ್ಲಿ, KYC ಯಾವಾಗ ಬರುತ್ತೆ ಮತ್ತು ಒಂದು ಟೋಕನ್ ಯಾವಾಗ ಲಿಸ್ಟಿಂಗು, ಅದ್ರ ಬಗ್ಗೆ ಚಿಕ್ಕದಾಗಿ ಡಿಸ್ಕಸನ್ನು ಮಾಡೋಣ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ OEX. ಸೊ ನಿಮ್ಮ ಹತ್ರ ಇರುವಂಥ ಒಂದು ಓಪನ್ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಹಳೆ ವರ್ಷನ್ ಆಗಿರುತ್ತೆ. ಸೊ ಅದನ್ನು ಅಪ್ಡೇಟನ್ನು ಮಾಡ್ಕೊಬೇಕು. ಫಸ್ಟ್ ಆಪ್ಷನ್ ಇದನ್ನು ಅಪ್ಡೇಟ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮಗೆ 3 ಆಪ್ಷನ್ ಬಂದೈತೆ. ಒಂದು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಗಿಟ್ಹಬ್ಬಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, IPFS ಡೌನ್ಲೋಡ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನಾನು ವೀಡಿಯೋದಲ್ಲೆಲ್ಲ ನೀಟಾಗಿ ಹೇಳಿದ್ದೆ, ಬಟ್ ಅವ್ರು ಕಂಪ್ಲೀಟಾಗಿ ಆಡಿಯೋ ಕೇಳಿದ್ರೆ ಏನೋ ಗೊತ್ತಿಲ್ಲ. ಡೈರೆಕ್ಟಾಗಿ ಏನು ಮಾಡಿದ್ರು, ಪ್ಲೇಸ್ಟೋರಿಂದ ಮಾಡಿಕೊಂಡು ಅವಾಗ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೇನು ಮಾಡ್ತೀರಾ ಇವಾಗ ಅಂದರೆ ಡೌನ್ಲೋಡ್ ಫ್ರಮ್ ಗಿಟ್ಹಬ್ಬಿಂದನೇ ಮಾಡಬೇಕು. ಡೌನ್ಲೋಡ್ ಫ್ರಮ್ ಗಿಟ್ಹಬ್ಬಿಂದ ಮಾಡಿದ್ರೆ ಮಾತ್ರ ನಿಮಗೆ ಹೊಸದಾದಂಥ ಒಂದು ಅಪ್ಲಿಕೇಶನ್ ಸಿಗೋದು, ಹೊಸ ವರ್ಷನ್ ಸಿಗೋದು. ಇಲ್ಲಾಂದರೆ ನಿಮಗೆ ಹೊಸ ವರ್ಷನ್ ಸಿಗೋದಿಲ್ಲ, ಆಮೇಲೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಐತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಅಪ್ಡೇಟ್ ಅಂತ ಕೇಳುತ್ತೆ, ಜಸ್ಟ್ ಅಪ್ಡೇಟನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಇರೋಂಥ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಪ್ಡೇಟ್ ಫೇಲ್ಡ್ ಅಥವಾ ಇನ್ಸ್ಟಾಲ್ ಫೇಲ್ಡ್ ಅಂತ ಈ ರೀತಿ ಎರರ್ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಇರೋಂಥ OEX ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇವಾಗ ಏನು ನೀವು ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಾ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊತೀರಾ, ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ರೆ ಇಂಪೋರ್ಟ್ ಆಯ್ತು, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಇರೋಂಥ ಪ್ರೇಸ್ ಕೀಸ್ನ ಕೊಟ್ಬಿಟ್ಟು ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲ ನಾನು ಡೈರೆಕ್ಟಾಗಿ ಅಪ್ಡೇಟ್ ಆಗ್ತು ಅಂದರೆ ವೆಲ್ ಆ್ಯಂಡ್ ಗುಡ್, ಯಾವುದೇ ಥರ ತೊಂದರೆ ಇಲ್ಲ. ಸೈನ್ ಇನ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಪಾಸ್ವರ್ಡನ್ನು ಹಾಕ್ಬಿಟ್ಟು ಸೈನ್ ಇನ್ ಆಗಿ. ಮೇಲ್ಗಡೆ ನಿಮ್ಮ ಒಂದು ವ್ಯಾಲೆಟ್ ಏನಾದರೂ ಕೋರ್ ಬ್ಯಾಲೆನ್ಸ್ ಇತ್ತು ಅಂದರೆ ತೋರಿಸ್ತಾ ಇರುತ್ತೆ. ಕೋರ್ ವ್ಯಾಲೆಟ್ ಅಂದರೆ ನಿಮ್ಮ ಹತ್ರ ಓಪನ್ ಎಕ್ಸೆಸ್ ಸಟೋಸಲ್ಲಿರುವಂಥ ಬ್ಯಾಲೆನ್ಸ್ ಅಲ್ಲ, ನಿಮ್ಮ ಮೆಟಾಮಾಸ್ಕ್ ಅಥವಾ ಟ್ರಸ್ಟ್ ಯಾವ ಒಂದು ವ್ಯಾಲೆಟನ್ನು ಇಂಪೋರ್ಟ್ ಮಾಡ್ಕೊಂಡಿರ್ತಲ್ವ, ಸೊ ಒಂದು ವ್ಯಾಲೆಟಲ್ಲಿ ಇತ್ತು ಅಂದರೆ ಬ್ಯಾಲೆನ್ಸ್ ಶೋ ಆಗ್ತಾ ಇರುತ್ತೆ, ಇಲ್ಲ ಒಂದು 0 ತೋರಿಸ್ತಾ ಇರುತ್ತೆ. ಮೇಲ್ಗಡೆ ನಿಮಗೆ ಕೋರ್ ಮೈನೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ 4 ರೀತಿಯ ಮೈನೆಟ್ ಬರುತ್ತೆ. ಒಂದು OX, ಬಾಟ್, ಕೋರ್, ಲಾಂಗ್ ಅಂದ್ಬಿಟ್ಟು. ನಿಮಗೆ ಬಾಟ್ ಮೈನೆಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ನು ಕ್ಲಿಕ್ ಮಾಡಿದ ತಕ್ಷಣ ಬಾಟ್ ನೆಟ್ವರ್ಕಲ್ಲಿ ಯಾವುದಾದ್ರು ಟೋಕನ್ ಬರ್ತೈತೆ, ಏನೇನು ಟೋಕನ್ ಐತೆ, ಟೆಸ್ಟ್ನೆಟ್ ಟೋಕನ್ಸ್ ಇದೆ, ಪ್ರತಿಯೊಂದು ಕೂಡ ಶೋ ಆಗ್ತೈತೆ. ಕೆಳಗಡೆ ನಿಮಗೆ ಹಬ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತೈತಿ ಏರ್ ಡ್ರಾಪ್ ಅಂದ್ಬಿಟ್ಟು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಏರ್ ಡ್ರಾಪನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲೈಮ್ 20% ಫೈರ್ ಅಂತ ಬರುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತು ಅಂದರೆ 0ದಂತಹ ಜಾಗದಲ್ಲಿ 100 ಆ್ಯಡ್ ಆಗ್ತದೆ. ಸೊ ಪ್ರತಿಯೊಬ್ಬರು ಕೂಡ 100 ಫೇರ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಇಲ್ಲಿ ನೋಡ್ತಾ ಇರ್ಬೋದು 0.020 ಬಾಟ್ ಟೋಕನ್ಸ್ ಇತ್ತು, ಅದು ಗ್ಯಾಸ್ ಫೀಸ್ ಆಗಿ ಕಟ್ ಆಗಿಬಿಟ್ಟು 0.0197 ಸಿಗುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಮ ಹತ್ರ ಈ ಒಂದು ಬಾಟ್ ಟೋಕನ್ ಇರಲಿಲ್ಲ, ನನಗೆ ಪೇ ಮಾಡೋದಕ್ಕೆ ಆಗ್ತಾಯಿಲ್ಲ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಬರ್ತಾ ಇದೆ ಅಂದರೆ ಒಂದು ಸ್ಟೆಪ್ ವಾಪಸ್ ಬರ್ತೀರಾ. ಬಂದುಬಿಟ್ಟು ಇಲ್ಲಿ ಫಾಸೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಬಾಟ್ ಟೋಕನ್ ಬೇಕಿದ್ರೆ ಬಾಟ್ ಟೋಕನ್ ಕೂಡ ಕ್ಲೈಮ್ ಮಾಡ್ಕೊತೀರಾ. ಕ್ಲೈಮ್ ಮಾಡ್ಕೊತು ಅಂದರೆ ಆ ಒಂದು ಬಾಟ್ ಟೋಕನ್ ಕೂಡ ನಿಮ್ಮ ಒಂದು ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಹಾಗೆ ಫೀಸನ್ನು ಪೇ ಮಾಡಿಬಿಟ್ಟು ಫೇರ್ ಟೋಕನ್ ಕ್ಲೈಮ್ ಮಾಡ್ಕೊಬೋದು. ಈ ಒಂದು ಫೇರ್ ಟೋಕನ್ ಪ್ರತಿಯೊಬ್ಬರು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ಮುಂದೆ ಈ ಒಂದು ಟೋಕನ್ ರಿಜಿಸ್ಟಿಂಗ್ ಆಗ್ತು, ಏನಾದ್ರು ಅಪ್ಡೇಟ್ ಬಂತು, ಪ್ರೈಸ್ ಏನಾರು ಗೊತ್ತಾಗ್ತು, ಮತ್ತು ಒಂದು ಪ್ರಾಜೆಕ್ಟ್ ಏನು ಕತೆ ಅದೆಲ್ಲ ಫ್ಯೂಚರ್ ಅಪ್ಡೇಟನ್ನು ಮಾಡ್ತೀನಿ. ಬಟ್ ಸದ್ಯಕ್ಕೆ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಫೇರ್ ಟೋಕನ್ನ ಕ್ಲೈಮ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ, ಬ್ರೋ ನನ್ನ ಹತ್ರ OEX ಪಾಯಿಂಟ್ಸಲ್ಲಿ ಈ ಒಂದು ಟಿಕ್ ಮಾರ್ಕ್ ಬರ್ತಾಯಿಲ್ಲ, ನನಗೆ ಕ್ವಶ್ಚನ್ ಮಾರ್ಕ್ ಬರ್ತಾಯಿದೆ, ಸೊ ಏನು ಮಾಡೋದು, ಮತ್ತು ನನಗೆ ಬ್ಯಾಲೆನ್ಸ್ ಯಾವುದೂ ಕೂಡ ಶೋ ಆಗ್ತಾಯಿಲ್ಲ ಅಂದ್ಬಿಟ್ಟು. ಸೊ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಹಳೆ ಪೋಸ್ಟ್ಲಿ ಹೇಳಿರ್ತೀನಿ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಏನಾದರೂ ಒಂದು ಕತೆ ಮಾಡಿರ್ತೀರ. ಏನಾದರೂ ಪ್ರಾಬ್ಲಮ್ ಮಾಡಿದರೆ ಮಾತ್ರ ಆ ರೀತಿ ಆಗ್ತಾ ಇರುತ್ತೆ. ಇಲ್ಲ ಅಂದರೆ ಮೇ ಬಿ ಅವ್ರ ಕಡೆಯಿಂದ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಯಾಕಂದರೆ ತುಂಬ ಜನ ಲಾಸ್ಟ್ ಟೈಮ್ ನಾನು ಕೇಳಿದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತೈತೆ, ಟಿಕ್ ಮಾರ್ಕ್ ಬರ್ತಾಯಿಲ್ಲ, ಏನು ಮಾಡೋದು ಅಂದ್ಬಿಟ್ಟು. ಇವಾಗ ನನಗೂ ಕೂಡ ಗೊತ್ತಿಲ್ಲ, ಏನಕ್ಕೆ ಅವ್ರು ಅಪ್ಡೇಟ್ ಕೊಟ್ಟರೆ ಮಾತ್ರ ನಾನು ನಿಮಗೆ ಅಪ್ಡೇಟ್ ಕೊಡೋಕ್ಕೆ ಸಾಧ್ಯ. ಅವರೇ ಏನು ಅಪ್ಡೇಟ್ ಕೊಡಲಿಲ್ಲ ಅಂದರೆ ನಾನೇನು ಕೊಡೋಕ್ಕಾಗ್ತದಲ್ವ, ನಾನು ಅಪ್ಲಿಕೇಶನ್ನ CEO ಅಲ್ಲ. ಸೊ ಆದ್ದರಿಂದ ನಿಮ್ಗೇನಾದ್ರು ಕ್ವಶ್ಚನ್ ಮಾರ್ಕ್ ಬರ್ತೈತೆ, ಏನಾದ್ರು ಬ್ಯಾಲೆನ್ಸ್ ಅಪ್ಡೇಟ್ ಆಗ್ತಾಯಿಲ್ಲ ಅಂದರೆ ವೆಯ್ಟ್ ಮಾಡಿ, ಅವ್ರ ಕಡೆ ಏನಾದ್ರು ಅಪ್ಡೇಟನ್ನು ಕೊಡ್ಬೋದು. ಕೊಟ್ಟರೆ ತುಂಬಾ ಒಳ್ಳೆಯದಾಗ್ತದೆ, ತುಂಬ ಜನರು ಆಗಿಲ್ಲ. ಸೊ ಅದರಿಂದ
ನೋಡೋಣ ಅವ್ರ ಕಡೆಯಿಂದ ಏನು ಅಪ್ಡೇಟ್ ಬರುತ್ತೆ ಅಂದ್ಬಿಟ್ಟು. ಮತ್ತು ಒಂದು ಟೋಕನ್ ಲಿಸ್ಟಿಂಗ್ ಯಾವಾಗ ಅಂತ ಕೇಳ್ತಾ ಇರ್ಬೋದು. ಲಿಸ್ಟಿಂಗ್ ಬರ್ಡೇ ಬಂತು ಅಂದರೆ ಲಾಸ್ಟ್ ಪೋಸ್ಟ್ ನಾನು ಹೇಳಿದ್ದೆ. ಸೊ ಇನ್ನೂ ಕೂಡ ಅವರು ಲಿಸ್ಟಿಂಗ್ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಸೊ ಅಪ್ಕಮಿಂಗ್ ವೀಕ್ಸ್ ಅಂತ ಇದೆ. ಸೊ ಇಟ್ ಮೀನ್ಸ್ ಇನ್ನೂ ಕೂಡ 1 ಮಂತ್ 2 ಮಂತ್ ಅಥವಾ 3 ಮಂತ್ ಕೂಡ ಆಗಬಹುದು. ಸೊ ಆದ್ದರಿಂದ ಲಿಸ್ಟಿಂಗ್ ಬಗ್ಗೆ ಯಾವಾಗ ತಲೆ ಕೆಡಿಸ್ಕೊಬೇಡಿ. ಲಿಸ್ಟಿಂಗ್ ಆಗ್ತು ಅಂದರೆ ಅದ್ರ ಬಗ್ಗೆ ನಾನು ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಕಡೆ ಹೋಗ್ಬಿಡೋಣ. ಟಿ ಪ್ರೋಟೋಕಾಲ್ ಅಂದ್ಬಿಟ್ಟು. ಟಿ ಪ್ರೋಟೋಕಾಲ್ ಟೆಸ್ಟ್ನಲ್ಲಿ ಜಾಯ್ನ್ ಆಗಿದ್ವಿ, ಪಾಯಿಂಟ್ಸ್ ಎಲ್ಲ ಅರ್ನಿಂಗನ್ನು ಮಾಡ್ಕೊಂಡಿದ್ವಿ. ಇವಾಗ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆ್ಯಡ್ ಮಾಡಬೇಕು. ಇದ್ರ ಲಿಂಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಜಸ್ಟ್ ಕ್ಲಿಕ್ ಮಾಡ್ತೀರಾ, ಕೀ ಬ್ರೌಸರ್ ಪೇಸ್ಟ್ ಮಾಡ್ತೀರಾ. ಅದು ಡೈರೆಕ್ಟಾಗಿ ನಿಮ್ಮ ಫೋನಲ್ಲಿ ಯೂಸ್ ಮಾಡ್ತಾಯಿದ್ರೆ ಫೋನ್ ಆಗೋದಿಲ್ಲ. ಸೊ ಫೋನಲ್ಲಿ ಏನು ಮಾಡ್ತೀರಾ, ಹೇಳಿರ್ತೀನಿ ವೀಡಿಯೋದಲ್ಲೇ, ಈ DPI ಅಥವಾ ಫೋನ್ ಬಿಡ್ತು ಇದೆಲ್ಲ ಚೇಂಜ್ ಮಾಡ್ಕೊಬೇಕು. 750 800 ಹಾಕೊಬೇಕು ಅಂದ್ಬಿಟ್ಟು. ಸೊ ನಾವು ಹಾಕೊಂತು ಅಂದರೆ ನಿಮ್ಮ ಒಂದು ಸ್ಕ್ರೀನ್ ನೀಟಾಗಿ ಕಾಣುತ್ತೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಂದರೆ ಸ್ಕ್ರೀನನ್ನು ರೊಟೇಟ್ ಮಾಡ್ಕೊಳ್ಳಿ, ಸರಿಯಾಗುತ್ತೆ. ನೆಕ್ಸ್ಟ್ ನಿಮಗೆ ಕೆಳಗಡೆಯಲ್ಲಿ ಸೇವ್ ದಿಸ್ ಡಿವೈಡ್ ಅಂತ ಐತೆ. ಸೊ ಡಿವೈಸನ್ನು ಸೇವ್ ಮಾಡ್ಬೇಕಾದ್ರೆ ನೋಡ್ಕೊಂಬಾಡಿ. ನಿಮ್ಮ ಫೋನು ನಿಮ್ಮ ಫ್ರೆಂಡ್ ಫೋನು ಅಥವಾ ನಿಮ್ಮ ಫ್ರೆಂಡ್ ಲ್ಯಾಪ್ಟಾಪಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ಒಂದು ಡಿವೈಸಲ್ಲಿ ಮಾಡಿ. ಏನಕ್ಕೆ ಇವಾಗ ನಾವು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಯಾವ ಫೋನಲ್ಲಿ ಕೊಡ್ತಾಯಿದ್ವಿ, ಯಾವ ಡಿವೈಸಲ್ಲಿ ಕೊಡ್ತಾಯಿದ್ವಿ, ಅದರಿಂದನೇ ಮುಂದೆ ಲಾಗಿನ್ ಆಗಕ್ಕೆ ಸಾಧ್ಯ. ಬೇರೆ ಒಂದು ಫೋನನ್ನೇ ಲಾಗಿನ್ ಆಗಿ ಟ್ರೈ ಮಾಡ್ತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ನಿಮ್ಮ ಒಂದು ಓನ್ ಲ್ಯಾಪ್ಟಾಪಲ್ಲೇ ಮಾಡ್ಕೊಳ್ಳಿ. ಸೊ ಸೇವ್ ದಿಸ್ ಡಿವೈಸ್ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ತೀರಾ, ಡನ್ನನ್ನು ಕ್ಲಿಕ್ ಮಾಡ್ಕೊತೀರಾ. ಒಂದು ಪಾಸ್ವರ್ಡನ್ನು ಕೇಳುತ್ತೆ, ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡು ಕನ್ಫರ್ಮ್ನ ಕ್ಲಿಕ್ ಮಾಡ್ತೀರಾ. ಸೆಕ್ಯೂರ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಸೆಟಪ್ 2FA ಐತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟನ್ನು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ್ಮೇಲೆ ಸಕ್ಸಸ್ಫುಲಿ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಎಷ್ಟು ಪಾಯಿಂಟ್ ಐತೆ, ಎಷ್ಟು ಟೆಸ್ಟ್ನೆಟ್ ರಿವಾರ್ಡ್ ಐತೆ, ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಇಷ್ಟನ್ನು ಮಾಡಿಬಿಟ್ಟು ಬಿಟ್ಬಿಡಿ. ಸೊ ಇದು ಬಂತು ಅಂದರೆ ಟಿ ಪ್ರೋಟೋಕಾಲ್ ಅಪ್ಡೇಟ್. ಈ ಟೋಕನ್ ಲಿಸ್ಟಿಂಗ್ ಆಗ್ತು, ಟೆಸ್ಟ್ನೆಟ್ ಎಂಡ್ ಆಯಿತು ಅಂದರೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಸದ್ಯಕ್ಕೆ ಈ ಒಂದು ಸ್ಟೆಪ್ಪನ್ನು ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಓವರ್ ಪ್ರೋಟೋಕಾಲ್. ಸೊ ಓವರ್ ಪ್ರೋಟೋಕಾಲಲ್ಲಿ ಲಾಸ್ಟ್ ಟೈಮ್ ಸಿಬಿಲ್ ಡಿಟೆಕ್ಷನ್ನ ತೊಗೊಂಬಂದಿದ್ರು. ಬಟ್ 100 ಜನರಲ್ಲಿ ಜಸ್ಟ್ ಒಂದು 6ರಿಂದ 7 ಜನರು ಅಷ್ಟೇ ಆಗಿದ್ದು. ಉಳಿದಂಥ 90 ಜನರದ್ದು ಬಂತು ಅಂದರೆ ರಿಜೆಕ್ಟ್ ಮಾಡಿಬಿಟ್ರು. ಏನಕ್ಕೆ ಅವ್ರು ತಂದಂಥ ಒಂದು ಅಪ್ಲಿಕೇಶನ್ ಏನಿತ್ತು ಅದು ಡುಬಾಕ್ ಅಪ್ಲಿಕೇಶನ್. ಡುಬಾಕೆಲ್ಲ ಚೆನ್ನಾಗಿರೋದೆ, ಬಟ್ ನಮಗೆ ಮಾಡಿದ್ರೆ ಡುಬಾಕ್ ಅಂತ ಹೇಳಬೇಕಷ್ಟೇ. ಸೊ ಅದರಿಂದ ಅವ್ರು ಏನು ಮಾಡಿದ್ರು ಅಂದರೆ, ಇಷ್ಟೊಂದು ಜನರಾಗಿದ್ದಾರಲ್ಲ, ಸೊ ಅಪ್ಲಿಕೇಶನ್ ಬಗ್ಗೆನೂ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹೋಗ್ತಿರೋದ್ರಿಂದ ಅವರು 31st ಅಂತ ಅನೌನ್ಸ್ ಮಾಡಿದರು. ಅದನ್ನು 2 ಡೇಸ್ ರಿಡ್ಯೂಸ್ ಮಾಡಿಬಿಟ್ಟು 2 ದಿವಸ ಮುಂಚೆನೇ ನಾವು ಇದನ್ನ ಮುಗಿಸ್ತಾ ಇದ್ದೀವಿ ಅಂದ್ಬಿಟ್ಟು 29ಕ್ಕೆ ಸಿಬಿಲ್ ಡಿಟೆಕ್ಷನ್ನ ಸ್ಟಾಪ್ ಮಾಡಿಬಿಟ್ರು. ಅದಾದಮೇಲೆ ಏನು ಹೇಳಿದ್ರು, ಒಂದು ಹೊಸ ಅಪ್ಲಿಕೇಶನ್ ತೊಗೊಂಬರ್ತೀವಿ, ಹೊಸದಾಗಿ ಸಿಬಿಲ್ ಡಿಟೆಕ್ಷನ್ನ ತೊಗೊಂಬರ್ತೀವಿ ಅಂದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಫೈನಲಾಗಿ ಈ ಒಂದು ವೀಕಲ್ಲಿ ತೊಗೊಂಬರ್ಬೇಕಿತ್ತು, ಬಟ್ ಈ ಒಂದು ವೀಕಲ್ಲಿ ತೊಗೊಂಬರಲಿಲ್ಲ. ಸೊ ಅದಕ್ಕೇನು ಮಾಡಿದ್ದಾರೆ, ಡಿಲೇ ಆಫ್ ದ ನ್ಯೂ ರೌಂಡ್ ಆಫ್ ಸಿಬಿಲ್ ಡಿಟೆಕ್ಷನ್ ಅಂತ ಹಾಕ್ಬಿಟ್ಟು ವಿ ಆರ್ ಕರೆಂಟ್ಲಿ ಡಿಸ್ಕಷನ್ ವಿತ್ ನ್ಯೂ ಎಕ್ಸ್ಚೇಂಜ್ ಆ್ಯಂಡ್ ದಿಸ್ ಡಿಸ್ಕಷನ್ ಹ್ಯಾವ್ ಬೀನ್ ಎಕ್ಸ್ಟೆಂಡ್ ಸಮಥಿಂಗ್ ಕೊಟ್ಟಿದ್ದಾರೆ. ಸೊ ಏನು ಫೈನಲಾಗಿ ಕೊಟ್ಟಿದ್ದಾರಪ್ಪ ಅಂದರೆ, ನಾವು ಒಂದು ಹೊಸದಾಗಿ ಸಿಬಿಲ್ ಡಿಟೆಕ್ಷನ್ ಮಾಡೋದಕ್ಕೆ ಹೊಸದಾದ ಒಂದು ಎಕ್ಸ್ಚೇಂಜ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಬಟ್ ಇನ್ನೂ ಕೂಡ ಈ ಒಂದು ಡಿಸ್ಕಸ್ ಕಂಪ್ಲೀಟ್ ಆಗಿಲ್ಲ. ಆದ್ದರಿಂದ ಈ ವೀಕಲ್ಲಿ ಬರ್ತಿದ್ದಂತಹ ಸಿಬಿಲ್ ಡಿಟೆಕ್ಷನ್ ಸ್ವಲ್ಪ ಮುಂದೂಡಿಕೆ ಆಗಿದೆ. ಮೇ ಬಿ ನೆಕ್ಸ್ಟ್ ವೀಕ್ ಬರ್ಬೋದು ಅಥವಾ ಇನ್ನು 2 ವೀಕ್ಸ್ ಆದಮೇಲೂ ಕೂಡ ಬರ್ಬೋದು. ಸೊ ಆದ್ದರಿಂದ ಈ ಒಂದು ಟೋಕನ್ ಲಿಸ್ಟಿಂಗ್ ಈ ಸದ್ಯಕ್ಕೆ ಆಗೋದಿಲ್ಲ. ಈ ಒಂದು ಟೋಕನ್ ಲಿಸ್ಟಿಂಗ್ ಅಷ್ಟೇ ಇನ್ನು 2 ಮಂತ್ಸ್ ಅಥವಾ 3 ಮಂತ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸಿಬಿಲ್ ಡಿಟೆಕ್ಷನ್ ಇನ್ನೂ ಯಾರ್ಯಾರ್ದು ಆಗಿಲ್ಲ, ನಿಮಗೆ ಒಂದು ಹೊಸದಾದಂಥ ಸಿಬಿಲ್ ಡಿಟೆಕ್ಷನ್ನ ತೊಗೊಂಬರ್ತಾರೆ. ಹೇಗೆ ಮಾಡೋದು, ಏನೇನು ಕಥೆಗಳು, ಅದನ್ನು ಡೀಟೇಲಾಗಿ ಒಂದು ವೀಡಿಯೋ ಮಾಡಾಕ್ತೀನಿ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಆ್ಯಂಡ್ ಲಿಸ್ಟಿಂಗ್ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಬೇಡಿ. ಲಿಸ್ಟಿಂಗ್ ಆಗ್ತು ಅಂದರೆ ಅದನ್ನು ಕೂಡ ನಾನು ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಓವರ್ ಪ್ರೋಟೋಕಾಲ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ತುಂಬ ಜನ ಮೆಸೇಜ್ ಹಾಕಿದ್ರಿ. ಇನ್ನೂ ಕೂಡ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗಿಲ್ಲ, ಪ್ರೈಸ್ ಹೇಗೆ ಹೇಳೋಕ್ಕಾಗುತ್ತೆ ಅಲ್ವಾ. ಆ್ಯಂಡ್ ಟೋಕನಾಮಿಕ್ಸ್ ಆದರೂ ಅಟ್ಲೀಸ್ಟ್ ಟೋಕನಾಮಿಕ್ಸ್ ಆದರೂ ಗೊತ್ತಾದರೂ ಕೂಡ ಏನಾದರೂ ಹೇಳ್ಬೋದು, ಬಟ್ ಅದು ಕೂಡ ಇನ್ನೂ ಗೊತ್ತಾಗಿಲ್ಲ. ಸೊ ಅದನ್ನು ನಾನು ಪ್ರೈಸ್ ಏನೂ ಕೂಡ ಡಿಸ್ಕಸ್ ಮಾಡೋದಕ್ಕಾಗೋದಿಲ್ಲ. ನಿಮಗೆ ಹೆವಿ ಪ್ರೈಸ್ ಹೇಳ್ಬಿಟ್ಟು ಆಮೇಲೆ ಕಡಿಮೆ ಪ್ರೈಸ್ ಲಿಸ್ಟಿಂಗ್ ಆದರೆ ಬೇಜಾರಾಗ್ತೀರಾ. ಕಡಿಮೆ ಪ್ರೈಸ್ ಹೇಳ್ಬಿಟ್ಟು ಹೆವಿ ಲಿಸ್ಟಿಂಗ್ ಆದರೆ ಏನು ಕೂಡ ಇವನಿಗೆ ಗೊತ್ತಿಲ್ವಲ್ಲ ಅಂತ ಅನಿಸುತ್ತೆ. ಸೊ ಅದರಿಂದ ನಾನು ಯಾವುದೇ ಥರ ಪ್ರೈಸ್ ಕೂಡ ಹೇಳೋದಿಲ್ಲ. ಸದ್ಯಕ್ಕೆ ಈ ಒಂದು 3 ಕ್ರಿಪ್ಟೋ ಅಪ್ಡೇಟು, ಯಾರೆಲ್ಲ ಈ ಒಂದು 3 ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀರಾ ಪ್ರತಿಯೊಬ್ಬರು ಕೂಡ ಆ ಟಿ ಪ್ರೋಟೋಕಾಲ್ 2FA ಮಾಡ್ಕೊಳ್ಳಿ. ಹಾಗೆ OX ಏನಾದ್ರು ಮಾಡ್ತಾಯಿತ್ತು ಅಂದರೆ OXಲ್ಲಿ ಹೊಸ ಟೋಕನ್ ಬಿಟ್ಟಿದೆ, ಫೇರ್ ಟೋಕನ್, ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೆದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಬಿಡಿ. ಯಾವ ಥರ ಕ್ರಿಪ್ಟೋ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಫಟ್ ಅಂತ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.